ನೀನೇನು ಅಲ್ಲಿ ಇಲ್ಲಿ ಹುಡುಕ್ತಾ ಇದೆಯಾ? ಕೆಲವೊಂದು ಸಲ ಉದ್ದೇಶಪೂರ್ವಕವಾಗಿ ಕೆಲವು ಬಾಗಿಲು ಮುಚ್ಕೊಂಡಿರುತ್ತೆ. ನೀವು ನಿಧಿ ಫೋನ್ ಯೂಸ್ ಮಾಡ್ತಿದ್ರಿ, ಅದಕ್ಕೆ ನನಗೋಸ್ಕರ ಹೊಸ ಫೋನ್ ತೊಗೊಂಡು ಬಂದ್ರ? ನಾನು ನಿತ್ಯ ಶಾಪಿಂಗ್ ಹೋಗ್ಬೇಕು ಅಂತಿದ್ವಿ. ಅವರಿಬ್ಬರ ಜೊತೆಗೆ ನಿನ್ನನ್ನು ಕರ್ಕೊಂಡು ಹೋಗ್ಬೇಕು ಅಂತ ಇದ್ದಾರೆ. ಇದೆಲ್ಲ ನೀವು ಮಾಡಿದ ಕೆಲಸ ಅಲ್ವಾ? ಕಾರಣ ನಾನು ತುಂಬ ಸಮಾಜ ಸೇವೆ ಕೆಲಸ ಮಾಡ್ತೀನಿ. ನೀನು ಈ ರೀತಿ ಜನರೆಲ್ಲ ಕೇಳಿಬಿಟ್ರೆ ನನಗೆ ಹೇಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೀನು ಇಂಥದ್ದೇ ವಿಚಾರ ಅಂತ ಬಿಡಿಸಿ ಕೇಳು, ನಾನು ಆಗ ಹೇಳಬಹುದು. ನಿತ್ಯ ಮನಸ್ಸಲ್ಲಿ ನನ್ನ ಬಗ್ಗೆ ಪ್ರೀತಿ ಹುಟ್ಟಾಗಿ ಮಾಡಿದ್ದು ನೀವು ತಾನೇ? ವೆಲ್ ಡನ್ ಕರ್ಣ, ವೆಲ್ ಡನ್. ಎಸ್, ಆ ಹುಡುಗಿಗೆ ನಿನ್ನ ಮೇಲೆ ಪ್ರೀತಿ ಹುಟ್ಟೋಗಿ ಮಾಡಿದ್ದೆ ನಾನು. ಆ ಹುಡುಗಿಗೆ ನಿನ್ನ ಮೇಲೆ ಪ್ರೀತಿ ಹುಟ್ಟೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಅಂತ ನಿನಗೇನು ಗೊತ್ತು? ಟಫ್ ಗರ್ಲ್. ನನ್ನ ಐಡಿಯಾ ಒಪ್ಕೊಳ್ಳೋಕ್ಕೆ ಆ ಹುಡುಗಿ ತಯಾರೇ ಇರಲಿಲ್ಲ. ಆದರೆ ಈ ರಮೇಶ್ ವಸಿಷ್ಠಗೆ ಯಾರನ್ನ ಯಾವಾಗ ಹೇಗೆ ಮರಳು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು. ಆ ಹುಡುಗಿ ತಲೆ ಕೆಡಿಸೋದ್ರಲ್ಲಿ ನಾನು ಸಕ್ಸಸ್ ಆದೆ. ಒಂದು ಹೆಣ್ಣಿನ ಜೀವನದ ಜೊತೆ ಭಾವನೆಗಳ ಜೊತೆ ಇಷ್ಟೆಲ್ಲ ಆಟ ಆಡ್ತಿರಲ್ಲ, ನಿಮಗೆ ಮನಸ್ಸಾಕ್ಷಿ ಅನ್ನೋದು ಸ್ವಲ್ಪನಾದರೂ ಇದೆಯಾ? ಮನುಷ್ಯ ನೀವು. ನಿನಗೆ ಗೊತ್ತಲ್ಲ ಕರ್ಣ, ನಾನು ಸ್ವಲ್ಪ ಮನುಷ್ಯ, ಉಳಿದಿದ್ದೆಲ್ಲ ರಾಕ್ಷಸ, ಅಸುರ. ಅಲ್ವೋ? ನನ್ನ ಬಗ್ಗೆ ನಿನಗೆಲ್ಲ ಚೆನ್ನಾಗಿ ಗೊತ್ತಿದ್ದು ನನ್ನಲ್ಲಿ ನೀನು ಒಳ್ಳೆಯದನ್ನು ಹೇಗೆ ನಿರೀಕ್ಷೆ ಮಾಡ್ತೀಯಾ? ಮೂರ್ಖ ಕಾಣೋ ನೀನು. ನಿನ್ನ ಬೀದಿಗೆ ತರೋಕ್ಕೆ, ನಿನಗೆ ನೋವು ಕೊಡೋದಕ್ಕೆ ನಾನು ಪಾತಾಳಕ್ಕೆ ಬೇಕಾದ್ರೂ ಹೋಗ್ತೀನಿ. ಆದರೆ ಏನು ಮಾಡೋದು, ಕೆಲವು ಸಾರಿ ನೀನು ನನ್ನ ಕೈಯಿಂದ ನುಡ್ಸ್ಕೊಂಡ್ಬಿಡ್ತೀಯ. ಯಾಕೆ ಗೊತ್ತಾ? ಈ ಜಗತ್ತಲ್ಲಿ ಕೊನೆಗೆ ಗೆಲ್ಲೋದು ಒಳ್ಳೆತನ. ಅದು ನಿಮ್ಮಲ್ಲಿಲ್ಲ. ನೀವು ಎಷ್ಟೇ ಸಾಹಸ ಪಟ್ಟರು ನಿಮ್ಮ ಕೈಲಿ ಏನೂ ಮಾಡ್ಕೊಳಕ್ಕಾಗಲ್ಲ. ಮಾಡ್ಕೊಳಕ್ಕೆ ನಾನು ಬಿಡೋದು ಇಲ್ಲ. ಬೆಟ್ಟಕ್ಕೆ ಗಾಳಿ ಅಪ್ಪಳಿಸಿದ್ರೆ ಬೆಟ್ಟ ಏನು ಬಿದ್ದೋಗಲ್ಲಪ್ಪ. ಐ ಆಮ್ ಟಫ್. ನಾನು ಸುಮ್ಮನೆ ಇರ್ತೀನಿ ಅಂತ ಅಂದ್ಕೊಂಡಿದ್ದೀರಾ? ಈ ಸೇಡ್ ತೀರಿಸ್ಕೊಳ್ಳೋದ್ರೆ ನಂಗೆ ನಂಬಿಕೆ ಇಲ್ಲ. ಬಟ್ ಇನ್ನು ಬಗ್ಗಸ್ದಂತೂ ಸುಮ್ಮನೆ ಬಿಡಲ್ಲ. ಯಾಕೋ ಈ ಡೈಲಾಗ್ ಯಾವುದು ನಿನಗೆ ಮ್ಯಾಚ್ ಆಗ್ತಾ ಇಲ್ಲ ಕರ್ಣ. ತುಂಬ ದುರಹಂಕಾರ ತೋರಿಸ್ತಾ ಇದೆಯಾ ಅಷ್ಟೇ. ಇಷ್ಟು ಜನದ ಹೃದಯ ಹೊಡೆದು ನೀವು ಮಜಾ ತಗೋತಿದ್ದೀರಲ್ಲ, ಇದಕ್ಕೆ ಕನ್ನಡದಲ್ಲಿ ಒಂದು ಒಳ್ಳೆಯ ಶಬ್ದ ಇದೆ, ವಿಕೃತ ಆನಂದ ಅಂತಾರೆ. ಆ್ಯಕ್ಚುಲಿ ನಿಮ್ಮ ಮೆಂಟಲ್ ಕಂಡೀಷನ್ ಚೆಕ್ ಮಾಡೋದು ತುಂಬ ಒಳ್ಳೆಯದು ಅನಿಸುತ್ತೆ. ನಾರ್ಮಲ್ ಮನುಷ್ಯರು ಈ ಥರ ಯೋಚನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆಯ್ತು, ಅದನ್ನು ಆಮೇಲೆ ಯೋಚನೆ ಮಾಡೋಣ. ಇವತ್ತು ನೀನೇನೋ ರಿಂಗ್ ತೋರಿಸಿರ್ಬೋದು, ಆದರೆ ನಿಧಿ ಮದುವೆ ಆಗೋದು ಅರ್ಜುನ್ ಜೊತೆ. ಹಾಗಾದ್ರೆ ಸರಿಯಾಗಿ ಕೇಳಿಸ್ಕೊಳ್ಳಿ, ನಿಧಿನ ಮದುವೆ ಆಗೋದಂತೂ ನಾನೇ. ಇದು ನನ್ನ ಚಾಲೆಂಜ್. ನೀವಿಟ್ಟಿರೋ ಅದೇ ಮುಹೂರ್ತದಲ್ಲಿ ನಿಧಿ ಕೊರಳಿಗೆ ತಾಳಿ ಕಟ್ಟೋಣ ನಾನು, ನಿಮ್ಮ ಕಣ್ಮುಂದೆ. ಸರಿ, ನಿನ್ನ ತಾಕತ್ತೆಷ್ಟು ಅಂತ ನಾನು ನೋಡೇ ಬಿಡ್ತೀನಿ. ಗುಡ್. ಯಾಕಂದರೆ ನಿಮಗೆ ನೋಡೋದು ಬಿಟ್ಟು ಏನೂ ಮಾಡೋಕ್ಕಾಗಲ್ಲ. ಗುಡ್ ನೈಟ್. ನನಗೆ ನಿಮಗೆ ನನಗೆ ಸ್ವೀಟ್ ನೈಟ್.